ಕ್ವಾಲಿಟಿ ರಿವ್ಯೂ ಕೊಟ್ವಿ, ಅಲ್ಲೇ ಟವಾರ್ ಅಂತ ಹೊಡೆದೇ ಹೋಯ್ತು. ಇಟ್ಸ್ ಡೆಫಿನೆಟ್ಲಿ ಬ್ರೇಕಬಲ್. ಇಲ್ಲ ಫುಲ್ ಕನ್ಫ್ಯೂಸ್ ಆಯ್ತು ಈಗ, ಯಾವ ನಟ್ಟು ಯಾವ ಎಮ್ಮೆ ಅಂತ. ತುಂಬ ಕಷ್ಟ ಅನಿಸಿದಾಗ ಇಬ್ಬರು ಅಸಿಸ್ಟೆಂಟ್ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ಹೆಲ್ಪ್ ಮಾಡಲಿಕ್ಕೆ. Ready? Why? Good boy, Brownie. ಹಲೋ ಗೈಸ್, ವೆಲ್ಕಮ್ ಟು ಅ ನ್ಯೂ ಲಾಗ್. ಇವತ್ತು ನಮ್ಮ ಸ್ಟೋರ್ ರೂಮ್ನ ಜಿಮ್ ರೂಮಾಗಿ ಕನ್ವರ್ಟ್ ಮಾಡ್ತಾಯಿದ್ದೀವಿ. ನಾವು ಸ್ಟೋರ್ ರೂಮಲ್ಲಿ ಫುಲ್ ಹಳೆ ಸಾಮಾನೆಲ್ಲ, ಫ್ರಿಜ್ದು, ಟಿ ವಿದು, ವಾಷಿಂಗ್ ಮಿಷಿನ್ದೆಲ್ಲ ಮತ್ತು ನಮ್ಮ ಟ್ರಾಲೀಸು ಎಲ್ಲ ಇಟ್ಕೊಂಡಿದ್ವಿ. ಬನ್ನಿ ಸೆಟಪ್ ಮಾಡೋಣ, ಈಗ ನಮ್ಮ ಜೊತೆ ಸೇರ್ಕೊಂಡು ನೀವು ಬನ್ನಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಸ್ವಲ್ಪ ಕ್ಲೀನಿಂಗ್ ಮಾಡ್ತಾರೆ. ತೀರಾ ಗಲೀಜೇನಿಲ್ಲ, ಯಾಕಂದರೆ ಸರ್ವೆಂಟ್ ಡೈಲಿ ಕ್ಲೀನ್ ಮಾಡ್ತಾರೆ. ಅಷ್ಟೊಂದು ಈ ಪಾರ್ಟ್ ಸ್ವಲ್ಪ ಗಲೀಜಿದೆ. ಈ ರೂಮಲ್ಲಿ ಗಾಡಿಗಳಿಗೆಲ್ಲ ಚೆನ್ನಾಗಿದೆ. ನಾವು ಈ ಭಾಗದಲ್ಲ ಜಾಸ್ತಿ ಅಷ್ಟು ಯೂಸ್ ಮಾಡಲ್ಲ, ಆದರೆ ತೆಗಿಯಲ್ಲ. ಸ್ವಲ್ಪ ಅದರಲ್ಲಿ ಧೂಳು ಇರುತ್ತಲ್ಲ, ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಒಂದು ಲೆವೆಲ್ಗೆ ಈ ರೂಮ್ ಕ್ಲೀನ್ ಆಯಿತು. ಅಲ್ಲಪ್ಪ, ಒಂದು ರೌಂಡ್ ರೆಡಿ ಅಲ್ಲಪ್ಪ ಈಗ ಜಿಮ್ ಸೆಟಪ್ ಮಾಡೋಕ್ಕೆ. ಈಗ ಆಲ್ಮೋಸ್ಟ್ ಕ್ಲೀನ್ ಆಯಿತು. ನೋಡಿ ರೂಮ್ ಫುಲ್ ಖಾಲಿ ಇದೆ. ಇನ್ನೇನಂದರೆ ಎಲ್ಲ ಜಿಮ್ ಎಕ್ವಿಪ್ಮೆಂಟ್ಸ್ನ ಸೆಟಪ್ ಮಾಡೋದು ಬಾಕಿ. ಸೊ ಅದು ಸೆಟಪ್ ಆದಮೇಲೆ ಅರೇಂಜ್ ಹೆಂಗೆ ಮಾಡ್ತೀವಿ ಅಂತ ಲಾಗ್ ವಿಲ್ ಬಿ ಕಂಟಿನ್ಯೂಡ್. A few moments later. ಇಲ್ಲ ಇಲ್ಲ ಫೈನಲಿ ಈಗ ನಾವೇ ಸೆಲ್ಫ್ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದೆ. ಅಮೆಝಾನಿಂದ ನೀವು ಆರ್ಡ್ರ್ ಮಾಡಿದ್ರೆ ಆ್ಯಕ್ಚುಲಿ ಅದರೊಳಗಡೆ ಇನ್ಸ್ಟಾಲೇಷನ್ನು ಅಡಿಷ್ನಲಾಗಿ ಆ್ಯಡ್ ಮಾಡಬೇಕು, ಬಟ್ ಅದು ಆಟೋ ಆ್ಯಡ್ ಆಗಲ್ಲ. ನಾವು ಅದನ್ನು ನೋಡ್ಕೊಂಡಿಲ್ಲ. ಸೊ ಇನ್ಸ್ಟಾಲೇಷನ್ ಅವರೇ ಕಳಿಸ್ತಾರೆ ಅಂದ್ಕೊಂಡು ಸುಮ್ಮನಿದ್ವಿ. ಇವಾಗ ಕಲ್ಟ್ ಅವ್ರಿಗೆ ಮಾಡಿದ್ರೆ ನೀವು ಅಮೆಝಾನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತಾರೆ, ಅಮೆಝಾನ್ ಅವ್ರಿಗೆ ಮಾಡಿದ್ರೆ ಕಲ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತಾರೆ. ಸೊ ಇನ್ನೊಂದು ಆಪ್ಷನು ಸೆಲ್ಫ್ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು. ಸೊ ಹೇಗೋ ಸರ್ಕಸ್ ಮಾಡಿ ಅಕ್ಕಪಕ್ಕ ಇದ್ದವ್ರನ್ನ ಇಟ್ಕೊಂಡು ಮೇಲ್ಗಡೆಗೆ ಶಿಫ್ಟ್ ಮಾಡ್ಕೊಂಡ್ವಿ. ಈಗ ನಾವೇ ಇನ್ಸ್ಟಾಲೇಷನ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗಾಗುತ್ತಾ ಇಲ್ವಾ ಅಂತ. ಸೊ ನಾವು ತಗೊಂಡಿರೋ ಸೆಟ್ಟಲ್ಲಿ ನಮಗೆ 2 ಡಂಬಲ್ಸ್ ಇದೆ. ಎಷ್ಟು ಕೆ ಜಿ ಅದು? 2 kg ಕೆ ಜಿ ಅಲ್ಲ,
ಸೊ ಡಂಬಲ್ ಸ್ಟ್ಯಾಂಡ್ ಇದೆ. ಇನ್ನು ಏನೇನಿದೆ, ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಟ್ವಿಸ್ಟರ್ ಇದು, ಅದ್ರ ಮೇಲೆ ಇಟ್ಕೊಂಡು ಟ್ವಿಸ್ಟ್ ಮಾಡೋದು. ಓ ನೈಸ್. ಇದು ಇರಲಿಲ್ಲ, ಇದು ಹೊಸ್ದಾಗಿ ಆ್ಯಡ್ ಆಗಿದೆ ಈ ಮಾಡಲಲ್ಲಿ. ಇನ್ನು ಲೂಬ್ರಿಕೆಂಟು, ನಟ್ಸು, ಹೀಗೆ ಈಗ ತಲೆ ಕೆಡೋದು. ಈ ಬಾಕ್ಸ್ ಏನಿದೆ, ಅದು ಮೋಟ್ರ್, ಅದು ಮೋಟರ್, ಅದು ಮಸಾಜರ್ದು ಮೋಟರ್. ಬೆಲ್ಟ್, ಮಸಾಜರು, ಅದರದ್ದು ಮೋಟರ್, ಮಸಾಜರ್ ಬೆಲ್ಟ್, ಬಾರಾದೆ ಹುಷಾರು. ಇದಾದ್ಮೇಲೆ ಓಪನ್ ಮಾಡೋಣ. ನಮ್ಮ ಬಾಯ್ಸ್ ನೋಡಿ ಬಿಸಿಲಲ್ಲಿ ಸೆಟ್ಲ್ ಆಗಿದ್ದಾರೆ. ಇದೇನಿದೆ ಖಾಲಿ? ಅದು ಮಾಡಿರೋದು, ಪ್ಯಾಕ್ ಮಾಡಿರೋದು. ಏನಾದ್ರು ಇಟ್ಕೊಳ್ಬೇಕಲ್ವಾ? ಫಿಟ್ ಮಾಡ್ತಿರ್ತಾರಲ್ಲಪ್ಪ, ಸ್ಟ್ಯಾಂಡ್ ಅನ್ಸುತ್ತೆ. ಹೋಲ್ಡರ್ ಸಾಟರ್ಡೆ ಕಡೆ. ಇಲ್ಲ ಅದಿದು. ಚೆನ್ನಾಗಿ ಮಾಡೋದು ಪ್ಯಾಕಿಂಗ್ ಎಲ್ಲ. ಈಗ ಇದನ್ನೇ ಎತ್ಲಾ? ಓ ಹಿಂಗಿಡೋ ಆಗುತ್ತಾ? ಹೆಲ್ಪ್ ಬೇಕಾ? ಡಿಸ್ಪ್ಲೇ ಕೊಟ್ಟಿಲ್ಲ ಅದು. ಇಲ್ಲಿ ಡಿಸ್ಪ್ಲೇ ಅಲ್ಲ, ಅದು ಸ್ಟ್ಯಾಂಡ್, ಅದು ಫೋನ್ ಸ್ಟ್ಯಾಂಡ್. ಫಸ್ಟ್ 6 ಬಿಡಿ. ಇದು ಫಸ್ಟ್ ಇದು ಹಾಕ್ಬಿಟ್ಟು ಒಳಗೆ ಹಾಕ್ಬೇಕು. ಇರಿ 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 ಇರಿ. ಸ್ಟ್ರೈಟ್ ನಿಲ್ಲಿಸ್ಬೇಕು. ಅದೆಲ್ಲ ಹೊಸ್ದಾಗಿ ಓಪನ್ ಮಾಡೋಕ್ಕೆ. ಹಾಫ್ ವೇ ಥ್ರೂ ದ ಇನ್ಸ್ಟಾಲೇಷನ್ನು ಗೊತ್ತಾಗಲಿಲ್ಲ, ಇದೇನೋ ಫುಲ್ ಹಿಂಗೆ ಅಳ್ಳಾಡ್ತಾ ಇದೆ. ಸೊ ಅದಕ್ಕೆ ಮ್ಯಾನ್ಯಲ್ ಓಪನ್ ಮಾಡಿದ್ದೀವಿ, ನೋಡೋಣ. ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಓದಿ ಏನೇನು ಕೊಟ್ಟಿದ್ದಾರೆ. ಹಿಂಗೆ ಬರ್ಬೇಕು ನಮ್ಮದು ಸೆಟಪ್ಪು. ಸೊ ಇದು ಮೇನ್ ಟ್ರೆಡ್ಮಿಲ್ಲು, ಇಲ್ಲಿ ಐಪ್ಯಾಡ್ ಸ್ಟ್ಯಾಂಡು, ಇಲ್ಲಿ ಬೆಲ್ಟು, ಮಸಾಜರ್ ಬೆಲ್ಟು, ಇಲ್ಲಿಗೆ ಡಂಬಲ್ಸ್. ಸ್ಟೆಪ್ 1 ಓಪನ್ ಮಾಡ್ಕೊಂಡು. ಸೊ ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ, ನೋಡ್ಕೊಂಡು ನಮಗೆ ನಾವೇ ಇನ್ಸ್ಟಾಲ್ ಮಾಡ್ಕೋಬಹುದು. ನೋಡೋಣ. ಸೊ ಇಲ್ಲಿ ಸ್ಟೆಪ್ 2 ಅಲ್ಲಿ 2 pieces of M8x16 ಸ್ಕ್ರೂ ಆ್ಯಂಡ್ ಯೂಸ್ 5 mm ರೆಂಚ್ ಅಂತ ಹೇಳಿದ್ದಾರೆ. ನೋಡೋಣ. ಸೊ ಈ ಜಾಗದಲ್ಲಿ ಫಸ್ಟು ಟೈಟ್ ಮಾಡ್ಕೋಬೇಕು. ಅದದು ಹೋಲ್ಡರಾ? ಇನ್ನು ಅಳ್ಳಾಡ್ತಿದೆ ಆ ಕಡೆ.
ಫುಲ್ ಕನ್ಫ್ಯೂಸ್ ಆಯಿತು ಈಗ ಯಾವ ನಟ್ಟು ಯಾವ ಅಂತ ನೋಡೋಣ. ಸೊ ನಮ್ದೀಗ ಸ್ಟೆಪ್ 1 ಆಯಿತು ಟು ರಿಮೂವ್ ಇಟ್. ಸ್ಟೆಪ್ 2 ಅಲ್ಲಿ ಫಸ್ಟ್ ಪಾರ್ಟ್ ಆಯಿತು ಸ್ಕ್ರೂ ಹಾಕೋದು. ಈಗ ಅದರಲ್ಲೇ ಸೆಕೆಂಡ್ ಪಾರ್ಟ್ ಬಂದು ಪ್ಲಾಸ್ಟಿಕ್ ಕವರಿಂದ ಕವರ್ ಮಾಡೋದು. 2 ಪ್ಲಾಸ್ಟಿಕ್ ಕವರ್ ಇದೆ ನೋಡಿ, ಅದು ಅಂದರೆ ಮುಚ್ಚಬೇಕು. ಈಗ ಅದನ್ನು ಸ್ಕ್ರೂವಲ್ಲಿ ಫಿಟ್ ಮಾಡಬೇಕು. ಸ್ವಲ್ಪ ಪೇಷನ್ಸಲ್ಲಿ ಫುಲ್ ಮ್ಯಾನ್ಯಲ್ ಓದಿದ್ರೆ ಗೊತ್ತಾಗುತ್ತೆ, ನಾನೇ ಇನ್ಸ್ಟಾಲ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟೆಪ್ 3 ಬಂದು 2 ಪೀಸಸ್ ಆಫ್ ನಾಬ್ಸು. ಅದನ್ನು ನಾವು ಸ್ಟೆಪ್ 1ಗೆ ಮುಗಿಸ್ಬಿಟ್ಟಿದ್ದೀವಿ. ಅದನ್ನು ಹಾಕಾಗಿದೆ. ತುಂಬ ಕಷ್ಟ ಅನಿಸಿದಾಗ ಇಬ್ಬರು ಅಸಿಸ್ಟೆಂಟ್ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ಹೆಲ್ಪ್ ಮಾಡಲಿಕ್ಕೆ. ಎಲ್ಲವರು ಇವ್ರು ಮ್ಯಾನ್ಯಲ್ ಓದ್ತಾ ಇದ್ದಾರೆ, ಅವರು ನಟ್ ಹೆಂಗೆ ಹಾಕೋದು ಅಂತ ನೋಡ್ತಾವ್ರೆ. ಅಸಿಸ್ಟೆಂಟ್ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ಗೂ ಟಯರ್ಡ್ ಆಗೋಯ್ತು ಫಿಟ್ ಮಾಡೋ ಶುರುಗಡೆ. ಅವರು ರೆಸ್ಟ್ ಟೈಮ್ ಕೊಟ್ಟವರು. ಹಲೋ ಬ್ರೋನಿ ಬ್ರೋನಿ ಬ್ರೋನಿ. ಫಸ್ಟ್ ಆಯಿತು. ಫಿಫ್ತ್ ಸ್ಟೆಪ್ ಮೊಬೈಲ್ ರ್ಯಾಕ್ ಮತ್ತು ಇದ್ಕೊಳ್ಳಿ. ಈಗ ಆ್ಯಕ್ಚುಲಿ ಟ್ರೆಡ್ಮಿಲ್ ರೆಡಿ ಇದೆ. ಈಗ ಮಸಾಜರ್ನ ಕೂರಿಸ್ಬೇಕು. ರಾಡ್ಸ್ ಇಲ್ಲಿದೆ. ಟೆಕ್ನಿಷಿಯನ್ಸ್ನ ಸೇರಿಸ್ಕೊಂಡಿಲ್ಲ ಅಂತ ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ದಾರೆ. ಸ್ಕ್ರೂ ಕೊಟ್ಟಿರ್ತಾರೆ ಆಲ್ರೆಡಿ, ಲೂಸ್ ಮಾಡ್ಕೊಂಡು ಆಮೇಲೆ ಅದನ್ನ ಫಿಟ್ ಮಾಡಬೇಕು. ಎರಡು ಬೆರಳಲ್ಲಿ ಎತ್ಬೋದು. ಟೆಕ್ನಿಷಿಯನ್ಸ್ಗೆ ಫುಲ್ ನಿಂತೆ. ನೆಕ್ಸ್ಟ್ ಬಂದು ಮೋಟರ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಈ 2 ರಾಡ್ ಹಾಕ್ಲಿಕ್ಕೆ ½ an hour ಮೇಲೆ ಆಯಿತು. ಬಟ್ ಅಂದರೂ ಅದೇನೋ ಸ್ಟ್ರೈಟಾಗಿ ಕೂರ್ತಾ ಇಲ್ಲ. ಮೋಟ್ರ್ ಹಾಕಿದ್ಮೇಲೆ ಕೂರ್ಬೋದು, ಗ್ರಿಪ್ಪು ನೋಡೋಣ. ಇದು ಬಂದು ಟ್ರೆಡ್ಮಿಲ್ ಮೋಟರ್ ಅಲ್ಲ, ಇದು ಸ್ಪೆಸಿಫಿಕಲಿ ಫಾರ್ ಮಸಾಜರ್. ವಿ ಆರ್ ಆಲ್ಮೋಸ್ಟ್ ಡನ್. ಫಿಟ್ಟಿಂಗ್ ಎಲ್ಲ ಆಯಿತು. ಇನ್ನು ಬೆಲ್ಟ್ ಒಂದು ಹಾಕಬೇಕು. ಸೂಪರ್. ಎಲ್ಲ ಹಾಕ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆನಾ ಇದು? ಥಿನ್ ವೇಸ್ಟ್ ಪ್ಯಾನಲ್ ನೋಡೋಣ. ಮ್ಯಾಗ್ನೆಟ್ ಅದು. ಸೊ ಆಲ್ಮೋಸ್ಟ್ ನಮಗೆ ಈ ಸ್ಯಾಟರ್ಡೇ ಹೋಯ್ತು ಟ್ರೆಡ್ಮಿಲ್ ಇನ್ಸ್ಟಾಲೇಷನ್ ಅಲ್ಲಿ. ನಿಮ್ಗೇನಾದರೂ ಅಷ್ಟು ಪೇಷನ್ಸ್ ಇದೆ, ಟೈಮ್ ಇದೆ ಅಂದರೆ ಸೆಲ್ಫ್ ಇನ್ಸ್ಟಾಲೇಷನ್ ಮಾಡ್ಬೋದು. ಈವನ್ ವಿತ್ ನೋ ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. ಇಲ್ಲ ಟೈಮ್ ಇಲ್ಲ, ಅಷ್ಟು ಪೇಷನ್ಸ್ ಇಲ್ಲ ಅಂದರೆ
$700-800 ಏನೋ ಎಕ್ಸ್ಟ್ರಾ ಪೇ ಮಾಡಿದ್ರೆ ಇನ್ಸ್ಟಾಲೇಷನ್ ಅವರು ಬರ್ತಾರೆ. ನಾವು ಬೈ ಮಿಸ್ಟೇಕ್ ಅದನ್ನು ಆ್ಯಡ್ ಮಾಡಿದ್ರೆ ಇಷ್ಟೆಲ್ಲ ಪಚಿತಿ ಆಯಿತು. ಬಟ್ ಬಿ ಅವೇರ್, ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡುವಾಗ. ಸ್ಲೋ ಇನ್ಕ್ಲೈನ್ ಮಾಡಿ ಬಂದ ಬ್ರೌನಿ. ಇನ್ಕ್ಲೈನ್ ಮಾಡಿ ಹಂಗೆ ಇನ್ನೊಂಚೂರು ಮಾಡಿ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಬರ್ತಾ ಇದೆ. ಎಷ್ಟು ಮಾಡಿದ್ದೀರಾ? 20 ಬೇಡ, ತುಂಬ ಆಗೋಯ್ತು. ರೆಡಿ? ವಾಯ್ ಗುಡ್ ಬಾಯ್ ಬ್ರೋನಿ. ನಡಿ ಮಗ್ನೆ, ಮುಂದೆ ತಳ್ಳಿ ಒಂಚೂರು ಅವನ್ನ. ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ನಮ್ಗೆ ಅಲೌ ಆಯ್ತಾ ಇನ್ಸ್ಪೆಕ್ಷನ್. ಸೊ ದಿಸ್ ಈಸ್ ಆಲ್ಮೋಸ್ಟ್ ಆಫ್ಟರ್ 2 months ನಾವು ಟ್ರೆಡ್ಮಿಲ್ನ ಪರ್ಚೇಸ್ ಮಾಡಿ 2 months ಆದಮೇಲೆ ನಾವು ಎಂಟೈರ್ ಜಿಮ್ ಸೆಟ್ ಅಮೆಝಾನಲ್ಲಿ ನೋಡಿ ಆರ್ಡರ್ ಮಾಡಿದ್ವಿ. ಸೊ ನಿನ್ನೆ ಆರ್ಡರ್ ಡೆಲಿವರಿ ಆಯಿತು. ನಿನ್ನೆ ಅದನ್ನು ಓಪನ್ ಮಾಡಲಿಷ್ಟು ಟೈಮು ಇರಲಿಲ್ಲ, ನಮಗೆ ಎನರ್ಜಿನೂ ಇರಲಿಲ್ಲ. ಸೊ ಇವತ್ತು ನೈಟ್ 10 o'clock ಓಪನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನಾನು ಮಲ್ಟಿಪಲ್ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ. ಒಂದು ಬೆಂಚು ಮತ್ತು ಇನ್ನೊಂದು ಫುಲ್ ಡಂಬಲ್ ಸೆಟ್ 30 kgದೇನೋ. ಎರಡರಲ್ಲಿ ಯಾವುದು ಡೆಲಿವರ್ ಆಗಿದೆ ಅಂತ ನೋಡೇ ಇಲ್ಲ, ನೋಟಿಫಿಕೇಷನು ಓಪನ್ ಮಾಡಿ ನೋಡಿಲ್ಲ. ಎಲ್ಲ ಇದೇ ವೀಕೆ ಬರೋದಿತ್ತು. ಅದಲ್ಲದೆ ಇನ್ನೊಂದು ಫ್ಲೋರ್ ಮ್ಯಾಟ್ ಒಂದು ಆರ್ಡ್ರ್ ಮಾಡಿದ್ದೀನಿ. ಸೊ ಇದು ಫ್ಲೋರ್ ಮ್ಯಾಟ್ ಅಂತೂ ಅಲ್ಲ, ಬೆಂಚಾ ಇಲ್ಲ ವೆಯ್ಟ್ಸ್ ಅಂತ ಗೊತ್ತಾಗ್ತಾ ಇಲ್ಲ. ವೆಯ್ಟ್ಸಾ? ಎಲ್ಲನೂ ಒಟ್ಟಿಗೆ ಆರ್ಡ್ರ್ ಮಾಡಿಕೊಂಡು ಫುಲ್ ಸೆಟಪ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಒಂದು ಟೈಮು ಆಗ್ತಾ ಇರಲಿಲ್ಲ. ಸೊ ಮಂತ್ಲಿ ಒಂದೊಂದು ಐಟಮ್ ತೊಗೊಳ್ಳೋಣ ಅಂದ್ಕೊಂಡ್ವಿ, ಅದೂ ಆಗಿಲ್ಲ. ಆಲ್ಮೋಸ್ಟ್ 2-3 months ಆದಮೇಲೆ ಇವಾಗ ವೆಯ್ಟ್ಸ್ ಆರ್ಡ್ರ್ ಮಾಡಿರೋದು. ಬಟ್ ಈ ವೀಕಲ್ಲಿ ಎಲ್ಲ ಬರಬೇಕು. Zigzag bar. Home bar. ಇದು ವೆಯ್ಟ್ಸ್ ಎಷ್ಟು ವೆಯ್ಟ್ ಕೆಜಿ ಮಾಡಿದ ಆರ್ಡರ್ ಮಾಡಿದ? 30 kg. 1 ತೋರಿಸ್ತಿದೆ. 2 kg ಒಂದೊಂದು. ಇಲ್ಲ 2 kg. ಇದು ನಮ್ಮ ಮಾವಂದು ಶೋಲ್ಡರ್ ಯಾವಾಗ ಗಡಿ ಮನೆಯಲ್ಲಿ ಯೂಸ್ ಮಾಡ್ತಾರೆ. ಹುಡುಗರಿಗೆ ಸರಿ.
ಕಡೆಗೊಬ್ಬ ಮಲಗಿರೋದು. ಈಗಿನ್ನ ನಮ್ಮ ಹತ್ರ 3 ಪಾರ್ಸಲ್ಸ್ ಬಂದಿದೆ. ಒಂದು ಮಿರರು, ಒಂದು ಫ್ಲೋರ್ ಮ್ಯಾಟು, ಇದು ಡಂಬಲ್ಸು. ಈ ಡಂಬಲ್ಸ್ ನನಗೆ ಅಂತ ಆರ್ಡರ್ ಮಾಡ್ಕೊಂಡಿದ್ದೆ ಬಿಕಾಸ್ ಅವತ್ತು ಆರ್ಡರ್ ಮಾಡಿದಾಗ ನನಗೆ ತುಂಬ ಹೆವಿ ಇತ್ತು. ಶಿಸ್ತಾಗಿ ಕುತ್ಕೊಂಡ್ಬಿಟ್ಟ ಹೈದ. ಶಿಸ್ತಿನ ಸಿಪಾಯಿ ನಮ್ಮ ಬ್ರೌನಿ. ಶಿಸ್ತಿನ ಸಿಪಾಯಿ ನಮ್ಮ ಬ್ರೌನಿ, ಮಿಸ್ಟರ್ ಬ್ರೌನಿ.